ನಮಸ್ಕಾರ ಟಿವಿ2ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ಬೊಮ್ಮನಹಳ್ಳಿ ಕ್ಷೇತ್ರದ ಬೊಮ್ಮನಹಳ್ಳಿ ವಾರ್ಡಿನ ಸಮಾಜ ಸೇವಕ, ಬಡವರ ಬಂಧು, ಎಲ್ಲ ವರ್ಗದವರು ಎಲ್ಲರೂ ಇಷ್ಟಪಡುವ ಯುವಕರ ಆಶಾಕಿರಣ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡ ಇನಾಯತ್ ರವರ ಹುಟ್ಟುಹಬ್ಬಕ್ಕೆ ರಾಜಕೀಯ ಮುಖಂಡರು, ಹಲವಾರು ಗಣ್ಯರು, ನೂರಾರು ಯುವಕರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ನಮ್ಮ ನಾಯಕರಾದ ಇನಾಯತ್ ರವರಿಗೆ ಹೆಚ್ಚಿನ ಅಧಿಕಾರ ನೀಡಿದರೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುತ್ತಾರೆ ಎಂದು ಹೇಳಿದರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಇವತ್ತು ನನ್ನ ಹುಟ್ಟಿದ ಹಬ್ಬದ ಈ ದಿನವನ್ನು ತುಂಬ ನಾನು ಸರಳವಾಗಿ ಆಚರಣೆ ಮಾಡಬೇಕಂತಿದ್ದೆ. ಆದರೆ ನಮ್ಮ ಸ್ನೇಹಿತರು, ನನ್ನ ಆಪ್ತ ಮಿತ್ರರು, ನನ್ನ ಕುಟುಂಬದವರ್ಗದರು, ಹಿತೈಷಿಗಳು ಇಲ್ಲೆಲ್ಲ ಸೇರಿರೋ ಎಲ್ಲ ಹುಡುಗರು ನನ್ನ ಬಲವಂತ ಮಾಡಿ, ಇಲ್ಲ ನೀವು ಅದ್ದೂರಿ ಇಲ್ಲ ಅಂದ್ರೂ ಸಾಧಾರಣವಾಗಿ ಆಚರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ನನ್ನ ಹುಟ್ಟಿದ ದಿನ ಇವತ್ತು ಆಚರಣೆ ಮಾಡಿದ್ದಾರೆ. ತುಂಬ ಸಂತೋಷದಿಂದ ಎಲ್ಲರಿಗೂ ನಾನು ಈ ನಿಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ನಾನು ಅಭಿನಂದನೆಗಳು ಹೇಳ್ತೇನೆ. ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನ ಸಿಗ್ಬೇಕು ಅಂತ ಹೇಳ್ತಾರೆ ಅಭಿಮಾನಿಗಳು. ಹೌದು, ನಮ್ಮ ಅಭಿಮಾನಿಗಳು, ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳೆಲ್ಲ ಅದೇ ಬಯಸ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ನನಗೆ ನಮ್ಮ ಬ್ಲಾಕ್ ಅಧ್ಯಕ್ಷಗಳಾಗಲಿ, ನಮ್ಮ ಕಾಂಗ್ರೆಸ್ ಮುಖಂಡರು, DCC KPCC ಸದಸ್ಯರು ಹಾಗೂ ನಮ್ಮ ಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದ ಉಮಾಪತಿ ಗೌಡರು ಎಲ್ಲರೂ ನನಗೆ ಬೆಳಗ್ಗೆಯಿಂದ ದೂರವಾಣಿ ಮುಖಾಂತರ ನನಗೆ ಮಾತಾಡಿ ನನಗೆ ಶುಭ ಹಾರೈಸಿದ್ದಾರೆ. ಅವರೆಲ್ಲರದು ಒಂದು ಪ್ರೀತಿ, ವಿಶ್ವಾಸ ನನಗೆ ಇದೇ ರೀತಿ ಇದೆ, ಇನ್ನು ಮುಂದೆನೂ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೂ ಈ ಭಾಗದ ನನ್ನ ನೆಚ್ಚಿನ ಇನ್ನೂ ಹಲವಾರು ಮುಖಂಡರುಗಳಿದ್ದಾರೆ. ಅವರೆಲ್ಲರಿಗೂ ನಾನು ಇವತ್ತು ನಿಮ್ಮ ವಾಹಿನಿ ಮುಖಾಂತರ ನಾನು ಎಲ್ಲರಿಗೂ ನನಗೆ ಯಾರು ನನಗೆ ಅಭಿನಂದನೆ ಸಲ್ಲಿಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಎಲ್ಲರಿಗೂ ನಾನು ಶುಭಾಶಯಗಳ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಅದಲ್ದಿರ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು DK ಸಾಹೇಬ್ರವ್ರಿಗೂ ನಮ್ಮದು ನಾವೇನಿದ್ದೀರಿ ಈ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ವಾರ್ಡಲ್ಲಿ ಪಕ್ಷಕ್ಕೋಸ್ಕರ ಏನು ಕೆಲಸ ಮಾಡ್ತಾ ಇದ್ದೀರಿ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ, ಮುಂದೆ ನಮ್ಮ ಆಲೋಚನೆ ಏನಿದೆ, ನಾವು ಯಾವ ರೀತಿ GBAಗೆ ಅಲರ್ಟ್ ಆಗಬೇಕು ಮತ್ತು ಪಕ್ಷವನ್ನು ಯಾವ ರೀತಿ ಬಲಪಡಿಸ್ಬೇಕು ಅಂತ ನಮ್ಮ ಹಿರಿಯರೆಲ್ಲ ನನಗೆ ಒಂದು ಗೈಡ್ನೆಸ್ ಮಾಡ್ತಾ ಇದ್ದಾರೆ. ಅದ್ರ ಮುಖಾಂತರ ನಾವು ಇನ್ನು ಮುಂದೆ ಪಕ್ಷಕ್ಕಾಗಿ ಮೊದಲು ಕೆಲಸ ಮಾಡಿದ್ರೆ ಪಕ್ಷದಲ್ಲಿ ಸ್ಥಾನ ಹುಡ್ಕೊಂಡು ಬರುತ್ತೆ, ಆ ನಂಬಿಕೆ ನನಗೈತೆ. ಇನ್ನು ಮುಂದೇನು ಇದೇ ರೀತಿ ನಾವು ಪಕ್ಷಕ್ಕೋಸ್ಕರ ದುಡಿದ್ರೆ ಪಕ್ಷ ನಮಗೆ ಗುರುಸಿ ಎಲ್ಲ ಒಂದು ಸ್ಥಾನಮಾನ ಕೊಡ್ತಾರೆ, ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ನಂದು ಆಶಯ ಇದೆ. ಇದೆಲ್ಲ ಇದ್ರ ಜೊತೆಗೆ ನನಗೆ ನಮ್ಮ ಭಾಗದಲ್ಲಿ ಕೊಟ್ಟರೆ ನಮ್ಮ ಬೊಮ್ಮನಹಳ್ಳಿ ವಾರ್ಡನ್ನು ನಾನು ನನ್ನ ಕನಸಿನ ವಾರ್ಡು ಅದನ್ನು ಯಾವ ರೀತಿ ಮಾಡಬೇಕು ಅಂತ ನನಗೆ ಒಂದು ಆಲೋಚನೆ ಇದೆ. ಮತ್ತು ಅದ್ರ ಬಗ್ಗೆ ದೊಡ್ಡದು ಒಂದು ಕನಸಿದೆ, ನಮ್ಮ ವಾರ್ಡನ್ನು ನಾನು ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕಂತ. ಇನ್ಶಾಲ್ಲ ಆ ರೀತಿ ನಾನು ಮುಂದೆ ನನಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಮಾಡ್ತೀನಿ. ಏನು ನಮ್ಮ ತಂದೆಯವರ ಹುಟ್ಟುಹಬ್ಬದ ಆಚರಣೆ ಇವತ್ತು ಏನು ನೀವು ನೋಡ್ತಾ ಇದ್ದೀರಾ, ಕಾರಣಗಳಿಂದ ಇವತ್ತು ಮಾಡಬೇಡ್ದು ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿದ್ರಿ. ಆದರೆ ನಮ್ಮ ಕುಟುಂಬದವರು, ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು ಇವರೆಲ್ಲರೂ ಬಂದು ಅವ್ರವ್ರ ಇಚ್ಛೆಯಿಂದ, ಇಲ್ಲ ಅಣ್ಣ ಇವತ್ತು ನೀವು ಆಚರಿಸಲೇಬೇಕು ಅಂತ ಹೇಳ್ಬಿಟ್ಟು ಅವ್ರವ್ರ ಖುಷಿಯಿಂದ ಇವತ್ತು ಬಂದು ಕೇಕು, ಹೂವಿನ ಗುಚ್ಚೆ, ಹಾರಗಳು ಎಲ್ಲ ಕೊಟ್ಟು ಇವತ್ತು ಏನು ಅವ್ರಿಗೆ ಶುಭ ಹಾರೈಸಿದ್ದಾರೆ. ಇವರೆಲ್ಲರಿಗೂ ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಅಂತ ಹೇಳ್ಬಿಟ್ಟು ಏನು ಹಿಂದೆ BBMP ಇತ್ತು, ಅದನ್ನ ಇವಾಗ GBA ಅಂತ ಹೇಳ್ಬಿಟ್ಟು ಇವಾಗ ಮಾಡಿದ್ದಾರೆ. ವಾರ್ಡ್ಗಳು ಚಿಕ್ಕದಾಗ್ತಾ ಇದೆ, ಅದರಲ್ಲಿ ನಮಗೂ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಿಂದ ನಮಗೆ ಒಂದು ಹೋಪು, ಆಮೇಲೆ ಒಂದು ಆಶೆ ಇದೆ. ಅವರು ಹೌದು ನಮ್ಮ ಕೆಲಸವನ್ನು, ನಮ್ಮ ಕಾರ್ಯವನ್ನು ಗುರುತಿಸಿ ನಮ್ಮನ್ನ ಕರೆದಿ ನಮ್ಮನ್ನ ಟಿಕೆಟ್ ಕೊಟ್ಟು ನಮ್ಮನ್ನ ಒಂದು ಉನ್ನತ ಸ್ಥಾನವನ್ನ ಪಕ್ಷ ನಮಗೆ ಕೊಡ್ತದೆ ಅಂತ ಹೇಳ್ಬಿಟ್ಟು ಒಂದು ಪಕ್ಷದಲ್ಲಿ ನಮ್ಮೊಂದು ಇದ್ದಿದೆ. ಸೊ ಆದರೆ ಎಲ್ಲ ಹಿರಿಯರು, ನಾಯಕರು ಎಲ್ಲರೂ ಇದನ್ನ ನೋಡಿ ಗುರುತಿಸಿ
ಅವ್ರಿಗೆ ಏನು ಒಂದು ಸ್ಥಾನ ಕೊಡಬೇಕು ಅದನ್ನ ಅವ್ರು ಕೊಡ್ಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ವತಿಯಿಂದ ನಮ್ಮ ತಂದೆಯವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಐನಾಯತ್ ಅವರು ಹುಟ್ಟುಹಬ್ಬದ ಶುಭಾಶಯಗಳು. ಬರ್ಡೇ ಇವತ್ತು ಹುಟ್ಟಿದಹಬ್ಬ ಇರೋದ್ರಿಂದ ಅವರು ಕಾಂಗ್ರೆಸ್ ಮುಖಂಡರು ಆಗಿದ್ದಾರೆ. ಅದರಿಂದ ಎಲ್ಲಾ ಕಾಂಗ್ರೆಸ್ ಮುಖಂಡರ ಕಡೆಯಿಂದನೂ ಹುಟ್ಟುಹಬ್ಬದ ಶುಭಾಶಯಗಳು. ಏನು ಹೇಳಿ ಸರ್. ಹುಟ್ಟಿದಹಬ್ಬ ಶುಭಾಶಯಗಳು.